ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ? ಹೌದು, ನಾಳೆಯ ದಿನ ಮಂಗಳವಾರ, ಮಾರ್ಚ್ 3ನೇ ತಾರೀಕು ಅಲ್ವಾ? ಮಾರ್ಚ್ 3ನೇ ತಾರೀಕು ಮಂಗಳವಾರ ದಿನ ಹೋಳಿ ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಬಂದಿದೆ ಅಲ್ವಾ? ಇಂತಹ ಶಕ್ತಿಶಾಲಿಯಾದಂತಹ ಈ ದಿನ ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಈ ಎರಡು ವಸ್ತುಗಳನ್ನು ಸೇರಿಸಿ ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತಹ ದೋಷಗಳಾಗಿರಬಹುದು, ಇಲ್ಲ ನಿಮಗೆ ಬಂದಿರುವಂತಹ ಯಾವುದೇ ರೀತಿಯಾದಂತಹ ಕಷ್ಟಗಳಾಗಿರ್ಬೋದು, ಸಾಲದ ಸಮಸ್ಯೆ ಆಗಿರ್ಬೋದು, ಇಲ್ಲ ಕಣ್ಣಿನ ಕೆಟ್ಟ ದೃಷ್ಟಿಯಾಗಿರ್ಬೋದು, ಸ್ನಾನ ಮಾಡುವಂಥ ನೀರಿಗೆ ಈ ವಸ್ತುವನ್ನು ಸೇರಿಸಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ಮಾನಸಿಕ ನೆಮ್ಮದಿಯನ್ನು ಕಾಣಬಹುದು, ದೇಹದಲ್ಲಿರುವಂತಹ ಆರೋಗ್ಯ ಸಮಸ್ಯೆಯನ್ನು ದೂರ ಮಾಡ್ಕೊಳ್ಬೋದು. ಮುಖ್ಯವಾಗಿ ಗ್ರಹ ದೋಷವಾಗಿರ್ಬೋದು, ಶನಿ ದೋಷವಾಗಿರಬಹುದು, ರಾಹುಕೇತು ದೋಷವಾಗಿರ್ಬೋದು, ಕುಜ ದೋಷವಾಗಿರಬಹುದು, ಈ ರೀತಿ ಇರುವಂತಹ ಹಲವಾರು ದೋಷಗಳನ್ನ ನೀವು ನಿವಾರಣೆ ಮಾಡ್ಕೊಳ್ಬಹುದು. ಹಾಗೆಯೇ ಪಿತೃದೋಷ ನಿವಾರಣೆ ಮಾಡ್ಕೊಳ್ಬೋದು ಅಂತ ಅನ್ನೋದನ್ನ ಈ ಒಂದು ಸ್ನಾನ ಅನ್ನೋದು ಬಹಳ ಮುಖ್ಯ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾಳೆ ನೀವು ತಲೆಗೆ ಸ್ನಾನ ಮಾಡುವಂತಹ ಒಂದು ನೀರಿಗೆ ಇದನ್ನು ಸೇರಿಸಿ ನೀವು ಸ್ನಾನ ಮಾಡ್ಕೊಳ್ಳೋದ್ರಿಂದ ದಾಂಪತ್ಯ ಜೀವನ ಸುಖಕರವಾಗಿರುತ್ತೆ, ನಿಮ್ಮ ಗಂಡನ ಆಯಸ್ಸು ಹೆಚ್ಚಾಗುತ್ತೆ, ಇನ್ನೂ ಮದುವೆ ಆಗದೇ ಇರುವಂಥವರಿಗೆ ಶೀಘ್ರ ಮದುವೆ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ದಿನ ಕೆಲವೊಂದು ಪೂಜೆ ಪುರಸ್ಕಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳೆಲ್ಲವೂ ಸಹ ನೆರವೇರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್. ಏಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ರೆಮಿಡಿ. ಹಾಗಾಗಿ ನೋಡಿ, ಮತ್ತು ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಷಯನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಅತಿ ಹೆಚ್ಚಾಗಿ ನಮ್ಮ ಒಂದು ಚಾನಲ್ನ ವೀಕ್ಷಣೆ ಮಾಡ್ತಿರೋ ಅಂಥ ವಿಜೇತಶಾಲಿನ ನಾವು ಗುರುತಿಸಿ ತಿಂಗಳಿಗೊಂದ್ಸಲ ಗುರುತಿಸಿ ಅವರಿಗೆ ಲಕ್ಕಿ ಡ್ರಾ ಮುಖಾಂತರವಾಗಿ 2 ಗ್ರಾಮ್ ಚಿನ್ನದ ನಾಣ್ಯ ಮತ್ತು ಒಂದು ಐಫೈ ಮೊಬೈಲ್ನ ಗಿಫ್ಟಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾದರೆ ಅಂಥ ಅದೃಷ್ಟಶಾಲಿ ನೀವೇ ಆಗಿದ್ದರೆ ಈ ಒಂದು ಗಿಫ್ಟನ್ನು ನೀವೇ ಪಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ಹೋಗಿ ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ನಾಳೆಯ ದಿನ ಯಾವ ವಸ್ತುಗಳನ್ನು ಸೇರಿಸಿ ನಾವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳಿಂದಲೂ ನಮಗೆ ಪರಿಹಾರ ಸಿಗುತ್ತೆ ಅಂತ ನಾವು ಚಿಕ್ಕ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ನೋಡಿ, ನಾನು ಇಲ್ಲಿ ನಿಮಗೆ ಕಪ್ಪು ಎಳ್ಳನ್ನ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಇಲ್ಲಿ ಕಪ್ಪುದು ಎಳ್ಳನ್ನ ತೋರಿಸ್ತಾ ಇದ್ದೀನಿ. ಈ ಕಪ್ಪು ಎಳ್ಳನ್ನ ನಾವು ಶನಿಮಾತ್ಮನಿಗೆ ಹೋಲಿಸ್ತೀವಿ ಅಲ್ವಾ? ಕಪ್ಪು ಎಳ್ಳನ್ನ ನಾವು ಶನಿಮಾತ್ಮನಿಗೆ ಹೋಲಿಸ್ತೀವಿ. ಈ ಕಪ್ಪು ಎಳ್ಳಿಂದ ನಮ್ಮ ಕಷ್ಟಗಳನ್ನು ಸಹ ನಾವು ದೂರ ಮಾಡ್ಕೋಬೋದು ಅಲ್ವಾ? ಹಾಗಾಗಿ ನಾಳೆ ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಈ ಕಪ್ಪು ಎಳ್ಳನ್ನು ಕಪ್ಪು ಎಳ್ಳನ್ನು ನೀವು ಬಕೆಟ್ ನೀರಿಗೆ ಸೇರಿಸಿ ನೀವು ಅಂದರೆ ಒಂದು ಅರ್ಧ ಸ್ಪೂನಷ್ಟು ನೀವು ಬಕೆಟ್ ನೀರಿಗೆ ಸೇರಿಸಿ ನೀವು ತಲೆ ಸ್ನಾನ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್ ನೋಡಿ, ನಾನು ನಿಮಗೆ ಇಲ್ಲಿ ಕಪ್ಪು ಎಳ್ಳನ್ನ ತೋರಿಸ್ತಾ ಇದ್ದೀನಿ, ಮತ್ತು 1 ಲೋಟ ಹಾಲನ್ನ ತೋರಿಸ್ತಾ ಇದ್ದೀನಿ, ಮತ್ತು ಕಲ್ಲುಪ್ಪನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಕಲ್ಲುಪ್ಪು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತಲೇ ನಾವು ಹೇಳ್ಬಹುದು. ನೋಡಿ, 1 ಲೋಟ ಹಾಲು ಕಲ್ಲುಪ್ಪಿನಿಂದ ಯಾವ ಕೆಲಸ ಮಾಡಿದರೆ ನಿಮ್ಮ ಸಮಸ್ಯೆಗಳೆಲ್ಲವೂ ಸಹ ನಿವಾರಣೆಯಾಗುತ್ತೆ ಅಂತ ನಾವು ಈ ಒಂದು ಚಿಕ್ಕದಾದಂಥ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ದಿನ ಮುಂಜಾನೆಯೇ ಎದ್ದು ವಿಷ್ಣು ದೇವನನ್ನು ಧ್ಯಾನ ಮಾಡಿ, ಸಾಧ್ಯವಾದರೆ ಗಂಗಾ ಸ್ನಾನವನ್ನು ಮಾಡ್ಕೊಳ್ಳಿ. ನಂತರ ಸೂರ್ಯ ದೇವನಿಗೆ ನೀರನ್ನು ಅರ್ಪಿಸಿ ಪೂಜೆ ಮಾಡಿ, ಸೂರ್ಯ ದೇವನ ಮಂತ್ರವನ್ನು ಪಠನೆ ಮಾಡಿ ಮತ್ತು ಸೂರ್ಯ ದೇವನಿಗೆ ಆರಾಧನೆ ಮಾಡಿ, ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಿ ಮತ್ತು ವಿಷ್ಣುವನ್ನ ಸಹಸ್ರನಾಮವನ್ನು ಈ ನಾಳೆಯ ದಿನ ಬೆಳಿಗ್ಗೆ ನೀವು ಕೇಳಿ. ಈ ದಿನ ಮಾಡುವಂತಹ ಯಾವುದೇ ಪರಿಹಾರಗಳು ನಿಮಗೆ ಶೀಘ್ರವಾಗಿಯೇ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ನಿಮಗೆ ಕಲ್ಲುಪ್ಪನ್ನ ತೋರಿಸ್ತಾ ಇದ್ದೀನಿ. ಈ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಪರಿಹಾರಗಳಾದ್ರೂ ನಮಗೆ ಶೀಘ್ರದಲ್ಲೇ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಫ್ರೆಂಡ್ಸ್, ಮನೆಯ ಸದಸ್ಯರು ಸ್ನಾನದ ನೀರಿಗೆ ಸ್ವಲ್ಪ ಬೇವಿನ ಎಲೆಗಳು, ನಿಮ್ಮ ಮನೆ ಹತ್ರ ಏನಾದ್ರು ಬೇವಿನ ಸೊಪ್ಪಿನ ಗಿಡ ಇದೆ ಅಂತಂದರೆ ನೀವು ಬೇವಿನ ಎಲೆಗಳನ್ನು ಒಂದು 5-6 ಎಲೆಗಳನ್ನು ತೆಗೆದುಕೊಂಡು ನೀವು ಬಕೆಟ್ ನೀರಿಗೆ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ನೋಡಿ, ನಾನಿಲ್ಲಿ ನಿಮಗೆ ಅರಿಶಿನವನ್ನು ತೋರಿಸ್ತಾ ಇದ್ದೀನಿ. ಈ ಅರಿಶಿನ ನೀವು 1 ಚಿಟಿಕೆ ಆದಷ್ಟು ಅರಿಶಿನವನ್ನು ಅಂದರೆ ಬಕೆಟ್ ನೀರಿಗೆ ಬೇವಿನ ಎಲೆಗಳನ್ನು ಸೇರಿಸಿ ಅದ್ರ ಜೊತೆಗೆ 1 ಚಿಟಿಕೆ ಆದಷ್ಟು ಅರಿಶಿನವನ್ನು ಸಹ ನೀವು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಆ ಸ್ನಾನವನ್ನು ಮಾಡ್ಕೊಳ್ಳಿ. ಈ ಒಂದು ಸ್ನಾನನ ಮಾಡಿದರೆ ದೇಹದಲ್ಲಿರುವಂಥ ನೆಗೆಟಿವ್ ಅಂಶ ಹೊರಗಡೆ ಹೋಗುತ್ತೆ. ಜನರ ಕೆಟ್ಟ ಕಣ್ಣಿನ ದೃಷ್ಟಿಯಾಗಿರ್ಬೋದು, ಜನರ ಕೆಟ್ಟ ಕಣ್ಣಿನ ದೃಷ್ಟಿ
ದೃಷ್ಟಿ ಕಡಿಮೆಯಾಗಿ ಅದೃಷ್ಟ ಅಂತ ಅನ್ನೋದು ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು. ಸ್ನಾನದ ನಂತರ ಈ ಎಲೆಗಳನ್ನು ಎಸಿಬೇಕು. ಆ ಎಲೆಗಳನ್ನು ಅಲ್ಲಿ ಇಲ್ಲಿ ಎಸೆಯಕ್ಕೆ ಹೋಗಬಾರ್ದು. ಅಂದರೆ ಬೇವಿನ ಎಲೆಗಳನ್ನು ಅಲ್ಲಿ ಇಲ್ಲಿ ಎಸೆಯಕ್ಕೆ ಹೋಗಬೇಡಿ. ಆದಷ್ಟು ಆ ಎಲೆಗಳನ್ನು ನೀವು ಹಸಿರು ಗಿಡದ ಮೇಲೇ ಹಾಕಬೇಕಾಗುತ್ತೆ. ನೋಡಿ, ಈ ದಿನ ಜಪ ತಪಗಳನ್ನು ಮಾಡುವುದು, ಧ್ಯಾನ ಮಾಡುವುದು ತುಂಬಾ ಒಳ್ಳೆಯದು. ಈ ದಿನ ಸ್ನಾನದ ನೀರಿಗೆ ಈ 2 ವಸ್ತುವನ್ನು ಸೇರಿಸಿ ಸ್ನಾನ ಮಾಡ್ಕೊಳ್ಳೋದ್ರಿಂದ, ಅಂದರೆ ನೋಡಿ, ಬೇವಿನ ಎಲೆ ಮತ್ತು ಅರಿಶಿಣವನ್ನು ಬಕೆಟ್ ನೀರಿಗೆ ಸೇರಿಸಿ ನೀವು ಸ್ನಾನ ಮಾಡ್ಕೊಳ್ಳೋದ್ರಿಂದ ಸರ್ವದೋಷ ನಿವಾರಣೆಯಾಗುತ್ತೆ. ಈ ದಿನ ಪಿತೃಗಳಿಗೆ ನೈವೇದ್ಯವನ್ನು ಅರ್ಪಿಸುವುದರ ಮೂಲಕ ಪಿತೃದೋಷವನ್ನು ಸಹ ನೀವು ನಿವಾರಣೆ ಮಾಡ್ಕೋಬೋದು. ಈ ದಿನ ಪೂರ್ವಜರ ಹೆಸರುಗಳನ್ನು ಹೇಳ್ಕೊಂಡು ನೀವು ಅವರಿಗೆ ದಾನ ಮಾಡುವುದರಿಂದ, ಅಂದರೆ ಬಡಬಗ್ಗರಿಗೆ ದಾನ ಮಾಡುವುದರಿಂದ ಪೂರ್ವಜರು ಸಂತೃಪ್ತರಾಗ್ತಾರೆ ಅಂತ ಹೇಳಿ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಲಕ್ಷ್ಮೀ ದೇವಿಗೆ ಈ 2 ನಾಮಗಳನ್ನು ಹೇಳ್ಕೊಂಡು ನೀವು ಪೂಜೆ ಮಾಡ್ಕೊಳ್ಳಿ. ಸಮುದ್ರ ರಾಜತನಯಾಯೇ ನಮೋ ನಮಃ ಎಂಬ ಈ ನಾಮವನ್ನು ಲಕ್ಷ್ಮೀ ದೇವಿಯನ್ನು ನೋಡ್ತಾ ಹೇಳಿ ನೀವು ಲಕ್ಷ್ಮಿಯ ಕೃಪೆ ಸಿಗುತ್ತೆ. ಅಂದರೆ ಲಕ್ಷ್ಮಿಯ ಕೃಪೆಗೆ ನೀವು ಪಾತ್ರರಾಗಿ ನಿಮ್ಮ ಕೋರಿಕೆಗಳೆಲ್ಲವೂ ಸಹ ನೆರವೇರುತ್ತೆ. ಲಕ್ಷ್ಮೀ ದೇವಿಗೆ ಈ ದಿನ ಅಂದರೆ ಬಹಳ ಪ್ರಿಯವಾದಂತಹ, ನೋಡಿ ನಾನು ನಿಮಗೆ ಹಾಲನ್ನ ತೋರಿಸ್ತಾ ಇದ್ದೀನಿ. ಈ ದಿನ ಅಮ್ಮನವರ ಪ್ರೀತಿಗೋಸ್ಕರ ನೋಡಿ ಪಾಯಸನ ಮಾಡಿಕೊಡಿ. ಪಾಯಸವನ್ನು ಮಾಡಿ ಅದ್ರ ಜೊತೆಗೆ 1 ಲೋಟ ಹಾಲನ್ನು ಸಹ ನೀವು ತೆಗೆದುಕೊಂಡು ಲಕ್ಷ್ಮೀ ಫೋಟೋದ ಮುಂದೆ ಇಟ್ಟು, ಅಂದರೆ ನೈವೇದ್ಯವಾಗಿ ಮಾಡಿ ಲಕ್ಷ್ಮೀ ದೇವಿಗೆ ಅರ್ಪಿಸಿ ನೀವು ಲಕ್ಷ್ಮೀ ಮಾತೆಯನ್ನು ನೆನೆಯುತ್ತಾ ನೀವು ಅಮ್ಮನವರಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಕಷ್ಟಗಳು ಏನಿರುತ್ತೋ ಅದೆಲ್ಲವನ್ನು ಸಹ ನೀವು ಹೇಳ್ಕೊಡಿ. ಅದ್ರ ಜೊತೆಗೆ ಫ್ರೆಂಡ್ಸ್, ನೀವು ಇದು 2 ಮಾಡಿದ ನಂತರ ನೀವು, ಅಂದರೆ ಬೇವಿನ ಸೊಪ್ಪು ಅರಿಶಿನ 2 ಸಹ ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಸೇರಿಸಿ ಸ್ನಾನ ಮಾಡಿದ ನಂತರ ಸ್ವಲ್ಪ ಎಳ್ಳನ್ನು ಸಹ ಸೇರಿಸ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಹಾಲನ್ನು 1 ಸ್ಪೂನಷ್ಟು ಹಾಲನ್ನು ಸೇರಿಸ್ಕೊಳ್ಳಿ ಮತ್ತು ಅರ್ಧ ಸ್ಪೂನಷ್ಟು ಈ ಕಲ್ಲುಪ್ಪನ್ನು ಸಹ ಸೇರಿಸ್ಕೊಳ್ಳಿ. ಇದನ್ನು ಸೇರಿಸ್ಕೊಳ್ಳೋದ್ರಿಂದ ನಿಮ್ಮ ಮೈಯಲ್ಲಿರುವಂಥ ನೆಗೆಟಿವ್ ಅಂಶ ದೂರವಾಗುತ್ತೆ. ಅಂದರೆ ಕಲ್ಲುಪ್ಪಿನಿಂದ ನಿಮ್ಮ ಮೈಯಲ್ಲಿರುವಂಥ ನೆಗೆಟಿವ್ ಅಂಶ ದೂರವಾಗಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಇನ್ನು ಹಾಲನ್ನು ನೀವು ಸೇರಿಸಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮೀ ಮಾತೆಯ ಕೃಪೆಗೆ ಪಾತ್ರರಾಗ್ತೀರಾ. ಮತ್ತು ಇನ್ನು ಎಳ್ಳನ್ನು ಸೇರಿಸಿ ನೀವು ಸ್ನಾನ ಮಾಡ್ಕೊಳ್ಳೋದ್ರಿಂದ ಸರ್ವ ದಾರಿದ್ರ್ಯತೆಯನ್ನು ನಿವಾರಣೆ ಮಾಡುತ್ತೆ ಈ ಎಳ್ಳು ಅಂತಲೇ ನಾವು ಹೇಳ್ಬೋದು. ಮತ್ತು ಹಾಗೆಯೇ ನಾಳೆಯ ದಿನ ಲಲಿತಾ ದೇವಿಯನ್ನು ಸ್ಮರಿಸ್ಕೊಳ್ಳಿ. ಅಂದರೆ ಲಲಿತಾ ದೇವಿಯನ್ನು ನೀವು ನೆನೆಸುತ್ತಾ ನೀವು ಅಮ್ಮನವ್ರನ್ನ ಹೆಸರನ್ನ ಹೇಳ್ಕೊಂಡು ನೀವು ಓಂ ಶ್ರೀ ಮಾತಾ ಶ್ರೀ ಮಹಾಯಾಜ್ಞೆ ಶ್ರೀ ಆದಿನೇಶ್ವರಿ ನಮಃ ಎಂಬ ನಾಮಗಳನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ಲಕ್ಷ್ಮೀ ಮಾತೆಗೆ ದೀಪವನ್ನು ಹಚ್ಚುತ್ತಾ ನೀವು ನಾಮಗಳನ್ನ ಹೇಳ್ಕೊಂಡು ನೀವು ಪೂಜೆನ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ನೀವು ಕೋರಿದಂತಹ ಫಲವ ಅತಿ ಶೀಘ್ರದಲ್ಲೇ ನಿಮಗೆ ಲಭಿಸುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಈ ದಿನದಂದು ದಾನ ಮಾಡುವುದು ತುಂಬಾ ಪ್ರಯೋಜನಕಾರಿ. ಈ ದಿನದಂದು ಯಾರು ಬಡಬಗ್ಗರಿಗೆ ಆಹಾರವನ್ನು ದಾನ ಮಾಡ್ತಾರೋ ಅಂಥವರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಂಟಾಗುತ್ತೆ ಅಂತ ಹೇಳಿ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಕೆಲಸಗಳಲ್ಲಿ ಬರುವಂತಹ, ನೀವು ಯಾವುದೇ ಒಂದು ಕೆಲಸ ಕೈ ಹಾಕಿದರೂ ಅದರಲ್ಲಿ ಬರುವಂತಹ ಅಡೆತಡೆಗಳೆಲ್ಲವೂ ಸಹ ದೂರವಾಗುತ್ತೆ. ಮತ್ತು ಇದಲ್ಲದೆ ಈ ದಿನ ಇರುವೆಗಳಿಗೆ ನೀವು ಸಕ್ಕರೆಯನ್ನು ಸಹ ಆಹಾರವಾಗಿ ನೀಡಿ. ನೀವೇನಾದ್ರು ನಾಳೆ ಹುಣ್ಣಿಮೆ ಇದೆ ಅಲ್ವಾ, ದೇವಸ್ಥಾನಗಳಿಗೆ ಹೋದರೆ ಇಲ್ಲ ನಿಮ್ಮ ಮನೆ ಹತ್ರ ಏನಾದರೂ ಇರುವೆಗಳು ಓಡಾಡ್ತಾ ಇದೆ ಅಂತಂದರೆ ಆ ಇರುವೆಗಳಿಗೂ ಸಕ್ಕರೆಗಳನ್ನು ನೀವು ಹಾಕೋದ್ರಿಂದ ನಿಮಗೆ ಲಕ್ಷ್ಮೀ ದೇವಿ ಪ್ರಸನ್ನಳಾಗ್ತಾಳೆ. ಲಕ್ಷ್ಮೀ ದೇವಿ ಪ್ರಸನ್ನಳಾಗಿ ನೀವು ಕೋರಿದಂತಹ ಕೋರಿಕೆಗಳೆಲ್ಲವೂ ಸಹ ನೆರವೇರುತ್ತೆ. ನಿಮ್ಮ ಹಣಕಾಸಿನ ಸಮಸ್ಯೆ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಂತರ ನೀವು ಏನು ಮಾಡಬೇಕು ಅಂತಂದರೆ ಈ ರೀತಿ ಇರುವಂತಹ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ. ನೋಡಿ, ನಾನಿಲ್ಲಿ ನಿಮಗೆ ಹಳದಿ ಬಣ್ಣದ ಒಂದು ಬಟ್ಟೆಯನ್ನು ತೋರಿಸ್ತಾ ಇದ್ದೀನಿ ಅಲ್ವಾ. ನೋಡಿ ಫ್ರೆಂಡ್ಸ್, ಈ ರೀತಿ ಇರುವಂಥ ಒಂದು ಹಳದಿ ಬಣ್ಣದ ಒಂದು ಬಟ್ಟೆಯನ್ನು ತೆಗೆದುಕೊಂಡು ನಂತರ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಕೈಯಿಂದ ನೋಡಿ ಕಲ್ಲುಪ್ಪು, ನೋಡಿ ನಾನಿಲ್ಲಿ ನಿಮಗೆ ಕಲ್ಲುಪ್ಪನ್ನ ತೋರಿಸ್ತಾ ಇದ್ದೀನಲ್ವಾ, ನಿಮ್ಮ ಕೈಯಿಂದ ಈ ಕಲ್ಲುಪ್ಪನ್ನು ನೀವು ಈ ಬಟ್ಟೆ ಮೇಲೆ ಹಾಕೋಬೇಕಾಗುತ್ತೆ. ಅದು ಎಷ್ಟು ಹಾಕೋಬೇಕು ಅಂದರೆ 1 kg ಕಲ್ಲುಪ್ಪನ್ನು ಈ ಬಟ್ಟೆ ಮೇಲೆ ತುಂಬಿಸಿ ನೀವು ಉಂಡೆಯನ್ನಾಗಿ ಮಾಡ್ಕೋಬೇಕಾಗುತ್ತೆ. ಅಂದರೆ ನೋಡಿ ಈ ರೀತಿಯಲ್ಲಿ 1 kg, ನನಗೆ ಗೊತ್ತಾಗಲಿ ಅಂತ ಹೇಳಿ ಈ ರೀತಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ 1 kg ಕಲ್ಲುಪ್ಪನ್ನು ತೆಗೆದುಕೊಂಡು ಈ ಹಳದಿ ಬಣ್ಣದ ಬಟ್ಟೆಯಲ್ಲಿ ಹಾಕ್ಕೊಂಡು ನೀವು ಈ ರೀತಿ
ಉಂಡೆಯನ್ನಾಗಿ ಮಾಡ್ಕೋಬೇಕಾಗುತ್ತೆ, ಅಂದರೆ ಗಂಟನ್ನಾಗಿ ನೀವು ಈ ರೀತಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಗಂಟನ್ನಾಗಿ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಯಾವುದಾದರೂ ಕೋಣೆಯಲ್ಲಿ, ನಿಮ್ಮ ಮನೆಯಲ್ಲಿರುವಂತಹ ಯಾವುದಾದರೂ ಒಂದು ಕೋಣೆಯಲ್ಲಿ ಈಶಾನ್ಯ ದಿಕ್ಕಿಗೆ ಈ ಒಂದು ಗಂಟನ್ನು ನೀವು ಕಟ್ಟಿ ನೀವು ಈ ಒಂದು ಗಂಟನ್ನು ನೇತಾಕಬೇಕಾಗುತ್ತೆ. ಅಂದರೆ ಈಶಾನ್ಯ ದಿಕ್ಕಿಗೆ ಈ ಒಂದು ಗಂಟನ್ನು ನೇತಾಕಿ ಈಗ ನೀವು ಮಾಡುವಾಗ ಅಂದರೆ ಈ ರೀತಿ ನೀವು ಮಾಡ್ತಾ ಇರ್ತೀರಲ್ವ, ಆಗ ನಿಮಗೆ ಯಾವ ಸಮಸ್ಯೆ ಇದೆ, ಯಾವ ಸಮಸ್ಯೆಗೆ ನಿಮಗೆ ಪರಿಹಾರ ಸಿಗಬೇಕು, ನಿಮ್ಮ ಕಷ್ಟಗಳು ಏನಿದೆ ಅದನ್ನು ಹೇಳ್ಕೊಂಡು ಈಗ ಒಂದು ಗಂಟನ್ನ ಈಶಾನ್ಯ ದಿಕ್ಕಿಗೆ ನೇತಾಕಬೇಕಾಗುತ್ತೆ. ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ, ಅಂದರೆ ಮನಸ್ಸಿನಲ್ಲೇ ಹೇಳ್ಕೊಂಡು ಈ ರೀತಿ ನೀವು ಮಾಡಬೇಕಾಗುತ್ತೆ. ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳು ಸಹ ನಿವಾರಣೆ ಆಗುತ್ತೆ. ನೀವು ಕೇಳಿದಂತಹ ವರ ನಿಮಗೆ ಬೇಗನೆ ಸಿಗುತ್ತೆ, ಅಂದರೆ ಶೀಘ್ರದಲ್ಲೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಕಲ್ಲುಪ್ಪಿಗೆ ಪರಿಹಾರ ಶಾಸ್ತ್ರದಲ್ಲಿ ವಿಶೇಷ ಮಹತ್ವವಿದೆ. ಕಲ್ಲುಪ್ಪಿನಿಂದ ಮಾಡುವಂತಹ ಪರಿಹಾರಗಳು ಶೀಘ್ರವಾಗಿ ನಮಗೆ ಫಲ ಕೊಡುತ್ತವೆ ಅಂತಲೇ ಹೇಳ್ಬೋದು. ಈಶಾನ್ಯದಲ್ಲಿ ನೇತು ಹಾಕಿದಂತಹ ಈ ಗಂಟನ್ನು 48 ಗಂಟೆಗಳ ಕಾಲ ಯಾರೂ ಅದನ್ನ ಸ್ಪರ್ಶನೂ ಮಾಡೋಕ್ಕೆ ಹೋಗಬಾರ್ದು, ಮತ್ತು ಅದನ್ನ ಕದಡಕ್ಕೂ ಹೋಗಬಾರ್ದು. 48 ಗಂಟೆಗಳು ಆದ ನಂತರ ಆ ಒಂದು ಮೂಟೆಯನ್ನು ಹರಿಯುವ ನೀರಿನಲ್ಲಿ ಇಲ್ಲ ಯಾರೂ ಓಡಾಡದೇ ಇರುವಂತಹ ಜಾಗದಲ್ಲಿ ಹಾಕಬೇಕಾಗುತ್ತೆ. ಮನೆಗೆ, ಅಂದರೆ ಯಾರೂ ಓಡಾಡದೇ ಇರುವಂಥ ಜಾಗದಲ್ಲಿ ಹಾಕ್ಬಿಟ್ಟು ನೀವು ತಿರುಗಿ ನೋಡದೆ ಮನೆಗೆ ವಾಪಸ್ ಬರಬೇಕಾಗುತ್ತೆ. ಇದರಿಂದ ನಿಮ್ಮ ಹಣಕಾಸಿನ ಬಗ್ಗೆ ನೀವೇನಾದರೂ ಕೇಳ್ಕೊಂಡಿದ್ದಾಗಿರ್ಬೋದು, ಇಲ್ಲ ಸಮಸ್ಯೆಗಳ ಬಗ್ಗೆ ನೀವು ಕೇಳ್ಕೊಂಡಿದ್ರೆ ಈ ಎಲ್ಲ ಹಣಕಾಸಿನ ಸಮಸ್ಯೆಗಳು ಸಹ ನಿಮಗೆ ದೂರವಾಗುತ್ತೆ. ಆರೋಗ್ಯ, ವಿದ್ಯೆ, ವ್ಯಾಪಾರ, ಸಂಸಾರ, ಮನೆಯಲ್ಲಿ ನೆಮ್ಮದಿ, ಯಾವುದೇ ಕೋರಿಕೆಗಳ ಬಗ್ಗೆ ನೀವು ಕೇಳ್ಕೊಂಡಿದ್ರೂ ಸಹ ಆ ಸಮಸ್ಯೆಗೆ 48 ಗಂಟೆಯಲ್ಲಿ ಪರಿಹಾರ ಸಿಗುತ್ತೆ ಅಂತ ಹೇಳಿ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈ ಕೆಲಸಗಳನ್ನು ಅಮಾವಾಸ್ಯೆ ದಿನ ಬೆಳಿಗ್ಗೆನೇ ನೀವು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಅಮಾವಾಸ್ಯೆಯ ದಿನ ಬೆಳಿಗ್ಗೆನೇ ನೀವು 6ರಿಂದ 11 ಗಂಟೆ ಒಳಗಡೆ, ಅಂದರೆ 6ರಿಂದ 11:30 ಒಳಗಡೆ ನೀವು ಈ ಒಂದು ಕೆಲಸನ ಮಾಡ್ಕೊಳ್ಳಿ. ಈ ದಿನ ಶಿವ ಮತ್ತು ಪಾರ್ವತಿಯರನ್ನು ಪೂಜಿಸುವಂತಹ ಸಂಪ್ರದಾಯ ಇರುತ್ತೆ. ಅಂದರೆ ನಾಳೆ ದಿನ ನೀವು ಶಿವ ಮತ್ತು ಪಾರ್ವತಿನ ಪೂಜಿಸುವಂತಹ ಒಂದು ಸಂಪ್ರದಾಯ ಇರುತ್ತೆ ಅಲ್ವಾ. ಶಿವ ಪಾರ್ವತಿಯನ್ನು ನೆನೆದು ನೀವು ಪೂಜೆ ಮಾಡಿ, ಅದೇ ರೀತಿ ಲಕ್ಷ್ಮೀ ಮತ್ತು ವಿಷ್ಣುವನ್ನು ಸಹ ನೆನೆದು ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ಹೇಳ್ಕೊಂಡು ನೀವು ನೋಡಿ, ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಇಷ್ಟು ಪದಾರ್ಥವನ್ನು ಸೇರಿಸಿ, ಇಷ್ಟನ್ನು ಸೇರ್ಸೋಕ್ಕಾಗಲಿಲ್ಲ ಅಂತ ಅಂದರೂ ನೀವು ಒಂದು 5 ಬೇವಿನ ಎಲೆಗಳು ಮತ್ತು ನೋಡಿ ಅರಿಶಿನ ತೋರಿಸ್ತಾ ಇದ್ದೀನಲ್ವ, ಒಂದು ಚಿಟಿಕೆ ಆದಷ್ಟು ಅರಿಶಿನವನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡಿಕೊಂಡು ನಂತರ ನೀವು ನೋಡಿ ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ನೀವು ಒಂದು kg ಅಂದರೆ ಸಾಲ್ಟನ್ನು ತೆಗೆದುಕೊಳ್ಳಿ. ಈ ಸಾಲ್ಟನ್ನ ನೀವು ಮನೆಯಲ್ಲಿರುವಂತಹ ಸಾಲ್ಟನ್ನ ದಯವಿಟ್ಟು ತೆಗೆದುಕೊಳ್ಳೋಕೆ ಹೋಗಬೇಡಿ. ಅಂಗಡಿಯಿಂದ 1 ಪ್ಯಾಕೆಟ್ ಉಪ್ಪನ್ನು, ಅಂದರೆ ಈ ಕಲ್ಲುಪ್ಪನ್ನು ತೆಗೆದುಕೊಂಡು ಬಂದು ಈ ಹಳದಿ ಬಣ್ಣದ ಬಟ್ಟೆಗೆ ಹಾಕಿ ಇದನ್ನು ಒಂದು ಗಂಟನ್ನಾಗಿ ಕಟ್ಟಿ ನಿಮ್ಮ ಮನೆಯ ಯಾವುದಾದರೂ ಒಂದು ಮೂಲೆಯಲ್ಲಿ, ನೀವು ಮಲಗುವಂಥ ಕೋಣೆ ಆಗಿರ್ಬೋದು, ಇಲ್ಲ ಅಡುಗೆ ಮನೆ ಆಗಿರ್ಬೋದು, ಇಲ್ಲ ಹಾಲಾಗಿರ್ಬೋದು, ಯಾವುದಾದರೂ ಒಂದು ಕೋಣೆಯಲ್ಲಿ ನೀವು ಈಶಾನ್ಯದ ದಿಕ್ಕಿಗೆ ಗಂಟು ಹಾಕಿ ಅದು 48 ಗಂಟೆಗಳ ಕಾಲ ಅದು ಅಲ್ಲೇ ಇರಬೇಕಾಗುತ್ತೆ. ಅದನ್ನು ಯಾರು ಮತ್ತೆ ಮುಟ್ಟಕ್ಕೆ ಹೋಗಬಾರ್ದು, ಅದನ್ನ ಸ್ಪರ್ಶನೂ ಮಾಡೋಕ್ಕೆ ಹೋಗಬಾರ್ದು, ಮತ್ತು ಅದನ್ನ ಅಲಗಾಡ್ಸೋಕ್ಕೂ ಸಹ ನೀವು ಹೋಗಬಾರ್ದು. ನಂತರ 48 ಗಂಟೆ ಆದ ನಂತರ ಅದನ್ನ ತಗೊಂಡೋಗಿ ಹರಿಯುವ ನೀರಿಗೆ ಬಿಟ್ಬಿಡಿ. ಇಲ್ಲ ಅಂತ ಅಂದರೆ ಯಾವುದಾದರೂ ಒಂದು ಅಂದರೆ ಗಿಡಗಳ ಮೇಲೆ ಅದನ್ನ ಹಾಕಿಬಿಟ್ಟು ನೀವು ಮನೆಗೆ ಹಿಂದಕ್ಕೆ ತಿರುಗಿ ನೋಡದೆ ನೀವು ವಾಪಸ್ ಮನೆಗೆ ಬಂದುಬಿಡಿ. ನೋಡಿ, ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮಗೆ ಯಾವುದೇ ಒಂದು ದೋಷವಿದ್ದರೂ, ಜಾತಕ ದೋಷ ಆಗಿರ್ಬೋದು, ಗ್ರಹ ದೋಷವಾಗಿರ್ಬೋದು, ಶನಿ ದೋಷ ಆಗಿರ್ಬೋದು, ಈ ರೀತಿ ಯಾವುದೇ ಒಂದು ದೋಷ ಇರಲಿ, ಇಲ್ಲ ನಿಮ್ಮ ಯಾವುದೇ ಒಂದು ದೋಷಗಳಿದ್ರೂ ಸಹ ನಿಮಗೆ ಬಗೆಹರಿತೆ ಅಂತಲೇ ಹೇಳ್ಬೋದು. ಸ್ನಾನ ಮಾಡುವಂಥದ್ದು ಹಿಂದಿನಿಂದಲೂ ಬಂದಿರುವುದು. ಅಂದರೆ ನೀವು ಆದಷ್ಟು ನದಿ, ಅಕಸ್ಮಾತ್ ಏನಾದ್ರು ನಿಮ್ಮ ಮನೆ ಹತ್ರ ನದಿ ಇದೆ, ಕಾಲುವೆ ಇದೆ ಅಂತಂದರೆ ಅಲ್ಲಿ ನೀವು ಸ್ನಾನ ಮಾಡ್ಕೊಳ್ಳೋದ್ರಿಂದನೂ ನಿಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ಬೋದು. ಈಗಿನ ಜನ್ರೇಷನಲ್ಲಿ ಅದು ಸ್ವಲ್ಪ ಕಡಿಮೆ ಆಗೋಗಿದೆ ಅಲ್ವಾ. ಹಾಗಾಗಿ ನೀವು ಆದಷ್ಟು ಮನೆಯಲ್ಲಿಯೇ ನೀವು ಈ ಪದಾರ್ಥಗಳನ್ನು ಸೇರಿಸಿ ನೀವು ಸ್ನಾನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮಗೆ ಅಲ್ಲಿ ಸಿಗುವಂತಹ ಅನುಕೂಲಗಳು ಇದರಿಂದ ಸಿಗುತ್ತೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ನೀವು ಈ ಪ್ರಕಾರವಾದಲ್ಲಿ ಸ್ನಾನ ಮಾಡಿಕೊಂಡಿದ್ದರೆ ಆದರೆ ನಿಮ್ಮ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಹಾಗೆ ಆರೋಗ್ಯ ವೃದ್ಧಿಸುತ್ತೆ, ದೇಹದಲ್ಲಿ ಚೈತನ್ಯ ಉಂಟಾಗುತ್ತೆ, ಮಾಡುವ ಕೆಲಸದಲ್ಲಿ ಯಶಸ್ಸನ್ನ ಕಾಣ್ತೀರಾ ಅಂತಲೇ ಹೇಳ್ಬೋದು.
ಆದಷ್ಟು ನಾಳೆ ಹುಣ್ಣಿಮೆ ಅಮಾವಾಸ್ಯೆ ಅಂದ್ರೇ ತುಂಬಾ ಶಕ್ತಿಯುತವಾದಂತಹ ದಿನ. ಇಂತಹ ಯೋಗಕಾರಕವಾದಂತಹ ಹುಣ್ಣಿಮೆಗಳಲ್ಲಿ ಸಾಕಷ್ಟು ಯಂತ್ರ ಮಂತ್ರಗಳನ್ನು, ಪೂಜೆ ಪುರಸ್ಕಾರಗಳನ್ನು ಸಹ ಮಾಡುವವರು, ಬೀಜಾಕ್ಷರಗಳನ್ನು ವಶ ಮಾಡಿಕೊಳ್ಳುವವರು, ಯಂತ್ರ ತಂತ್ರಗಳನ್ನು ಮಾಡುವವರು ಕಾಯ್ತಾ ಇರ್ತಾರೆ ಅಲ್ವಾ. ಕೆಟ್ಟ ಕೆಟ್ಟ ಕಷ್ಟಗಳನ್ನು ಅಂದರೆ ಕೇಡು ಕಷ್ಟಗಳನ್ನು ನಿವಾರಣೆ ಮಾಡಿ ಶಕ್ತಿಯನ್ನು ಆಹ್ವಾದನೆ ಮಾಡ್ಕೊಳ್ಳೋಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ. ಇದನ್ನು ಅಮಾವಾಸ್ಯೆಯ ಹುಣ್ಣಿಮೆಗಳಲ್ಲಿ ಮಾಡ್ಕೊಳ್ಳೋದ್ರಿಂದ 100ಗೆ 105% ಫಲಿತಾಂಶ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ದಿನ ಈ ಕಲ್ಲುಪ್ಪನ್ನು ಮತ್ತು ಈ ಅರಿಶಿನ ಆಗಿರ್ಬೋದು, ಕಲ್ಲುಪ್ಪಾಗಿರ್ಬೋದು, ಈ ಎಳ್ಳನ್ನಾಗಿರ್ಬೋದು ನೀವು ಬಕೆಟ್ ನೀರಿಗೆ ಸೇರಿಸಿ ನೀವು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳಿಂದನೂ ಸಹ ನೀವು ಹೊರಗಡೆ ಬರ್ತೀರಾ. ಮಾನಸಿಕ ನೆಮ್ಮದಿನ ಕಾಣ್ತೀರಾ. ಯಾವುದೇ ಒಂದು ಕೆಲಸ ಮಾಡಿದ್ರೂ ಸಹ ನೀವು ಯಶಸ್ಸನ್ನು ಕಾಣ್ತೀರಾ. ಒಟ್ಟಾರೆಯಾಗಿ 7 ಜನ್ಮಗಳ ದಾರಿದ್ರ್ಯತೆಯನ್ನು ನಿವಾರಣೆ ಆಗುತ್ತೆ. ಕಣ್ಣಿನ ದೃಷ್ಟಿ ನಿವಾರಣೆ ಆಗುತ್ತೆ. ನರದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ನೀವು ಮಾಡುವಂತಹ ಎಲ್ಲ ಕೆಲಸಗಳಲ್ಲೂ ಸಹ ನಿಮಗೆ ಯಶಸ್ಸು ಏಳಿಗೆನೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಂತಹ ಒಂದು ಶಕ್ತಿಯುತವಾದಂತಹ ಇದು ಸ್ನಾನದ ಒಂದು ನೀರು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್. ಖಂಡಿತ ನೀವು ಇದನ್ನು ಮಾಡ್ಕೊಂಡು ನೋಡಿ. ಮಾಡ್ಕೊಳ್ಳೋದ್ರಿಂದ ನಿಮ್ಮ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಪ್ರಕಾರದಲ್ಲಿ ನೀವು ಸ್ನಾನ ಮಾಡಿಕೊಂಡಿದ್ದೇ ಅದರಲ್ಲಿ ಈ ಪದಾರ್ಥಗಳನ್ನು ಸೇರಿಸಿ ನೀವು ಸ್ನಾನ ಮಾಡಿದ್ದೆ ಆದರೆ ಸ್ನಾನ ದೇಹವನ್ನು ಸ್ವಚ್ಛಗೊಳಿಸುವುದಲ್ಲ ಮಾತ್ರವಲ್ಲದೆ ನಮ್ಮ ಮಾನಸಿಕ ಸ್ಥಿರತೆಯನ್ನು ಸರಿದಾರಿಯಲ್ಲಿ ತರುತ್ತೆ. ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾಗಳನ್ನು ದೂರ ಮಾಡಿ ಆರೋಗ್ಯವನ್ನು ವೃದ್ಧಿಸುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಕೊಡಿ. ಇಷ್ಟ ಆಗಿರುತ್ತೆ ಪ್ಲೀಸ್ ಒಂದು ಲೈಕ್ ಕೊಡಿ. ಯಾಕೆ ಅಂತಂದರೆ ನೀವು ಕೊಡುವಂತಹ ಒಂದು ಲೈಕಿಂದ ಬೇರೆಯವರ ಕಷ್ಟಗಳು ಸಹ ಈ ಒಂದು ವೀಡಿಯೋಸ್ಗಳನ್ನ ಅವರು ಸಹ ಇದನ್ನ ಪರಿಹಾರ ಮಾಡ್ಕೋತಾರಲ್ವ. ಹಾಗಾಗಿ ನೀವು ಕೊಡುವಂತಹ ಒಂದು ಲೈಕಿಂದ ಬೇರೆಯವರು ಈ ವಿಡಿಯೋಸ್ಗಳನ್ನ ಮಾಡಿಕೊಂಡು ಅವ್ರ ಕಷ್ಟಗಳು ಸಹ ನಿವಾರಣೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಪ್ರತಿಯೊಬ್ಬರೂ ಸಹ ನಾಳೆ ದಿನ ಈ ಒಂದು ಕೆಲಸನ ಮಾಡಿಕೊಂಡು ಪ್ರತಿಯೊಬ್ಬರೂ ಸಹ ಒಂದು ಸುಖಕರವಾದಂಥ ಜೀವನನ ಮಾಡಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಫ್ರೆಂಡ್ಸ್. ಮತ್ತೆ ಹೇಳ್ತಾ ಇದ್ದೀನಿ, ಯಾರು ಅತಿ ಹೆಚ್ಚಾಗಿ ನಮ್ಮ ಒಂದು ಚಾನಲ್ನ ನೀವು ವೀಕ್ಷಣೆ ಮಾಡ್ತಾರೋ ಅಂಥವರಿಗೆ 2 ಗ್ರಾಮ್ ಚಿನ್ನದ ನಾಣ್ಯ ಮತ್ತು ಒಂದು ಐಫೈ ಮೊಬೈಲ್ನ ಗಿಫ್ಟಾಗಿ ಕೊಡ್ತೀವಿ. ಅಂಥ ವಿಜೇತಶಾಲಿ ನೀವೇ ಆಗಿದ್ದರೆ ಮೊದಲು ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ. ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನಲ್ ಮೇಲೆ ಇರಲಿ. ಅದ್ರ ಜೊತೆಗೆ ಇನ್ನೂ ಯಾರು ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿರುತ್ತೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ. ನಮಗೂ ಒಳ್ಳೆಯದಾಗಲಿ ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.